ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಹಸಿಮೆಣಸಿಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಬಾಯಿ ತುಂಬಾ ಕೆಟ್ಟಿದೆ ಕಣ್ರಿ, ಊಟ ರುಚಿ ಬರ್ತಾ ಇಲ್ಲ. ಹಾಗಾಗಿ ಹಸಿಮೆಣಸಿಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನೋಣ ಅಂತ. ಇದು ಅನ್ನಕ್ಕೆ, ಜೋಳದ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು ಹಾಕೊಂಡು ತಿನ್ಬಿಟ್ರೆ ತುಂಬಾನೇ ಟೇಸ್ಟ್. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಮೊದಲಿಗೆ ಮೀಡಿಯಂ ಸೈಜ್ ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ. ಇವು ಜಾಸ್ತಿ ಖಾರ ಇರೋದಿಲ್ಲ, ಜಾಸ್ತಿ ಖಾರ ಲೆಸ್ ಇರೋದೇ ತಗೋಬೇಕಾಗುತ್ತೆ. ತುಂಬಾ ಖಾರ ಇರೋದು ತಗೊಳಕ್ ಹೋಗ್ಬೇಡಿ. ನಾನಿಲ್ಲಿ ಮೀಡಿಯಂ ಖಾರ ತಗೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಹುರ್ಕೋಬೇಕು ಕಣ್ರಿ. ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣಸಿಕಾಯಿನ. ನಾವು ಎಣ್ಣೆಯಲ್ಲಿ ಇದು ಹಸಿಮೆಣಸಿಕಾಯಿ ಹುರ್ಕೊಂಡ್ ಮಾಡಿದ್ರೆ ಒಂದ್ 15 ಅಥವಾ 20 ದಿವಸ ತಡೆಯುತ್ತೆ ಕಣ್ರಿ. ಇದು ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ. ಇದು ಜೋಳದ ರೊಟ್ಟಿಗೆ, ಚಪಾತಿಗೆ ನಾವು ಪಲ್ಯಕ್ಕೆ ಯೂಸ್ ಮಾಡ್ಕೋಬಹುದು. ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದನ್ನ ಸ್ವಲ್ಪ ಮುಚ್ಚಿಬಿಟ್ಟು ಅದನ್ನ ಫ್ರೈ ಮಾಡ್ಕೊಳಂದ್ರಿ ಹಸಿಮೆಣಸಿಕಾಯಿ. ನೋಡ್ರಿ, ಈ ಚಟ್ನಿ ಉತ್ತರ ಕರ್ನಾಟಕ ಕಡೆ ತುಂಬಾನೇ ಮಾಡ್ತಾರೆ, ಬೆಳಗಾಂ ಸೈಡ್ ಅಲ್ಲಿ. ಇದು ಹಸಿಮೆಣಸಿಕಾಯಿ ಚಟ್ನಿ ತಿನ್ನೋದ್ರಿಂದ ತುಂಬಾ ಗಟ್ಟಿ ಕಣ್ರಿ, ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೇಳ್ಬೋದು. ತುಂಬಾ ಖಾರ ತಿನ್ಬೇಡ್ರಿ, ಸ್ವಲ್ಪ ಮೀಡಿಯಂ ಖಾರ ಇರ್ಬೇಕು ಚಟ್ನಿ. ಎಲ್ಲಾ ಊಟಕ್ಕೂ ಇದು ತುಂಬಾ ರುಚಿಕರ ಕೊಡುತ್ತೆ. ಬಾಯಿ ಕೆಟ್ಟಿದ್ರೆ ನಾವ್ ಸ್ವಲ್ಪ ರೈಸ್ ಹಾಕೊಂಡ್ಬಿಟ್ಟು ಸ್ವಲ್ಪ ಚಟ್ನಿ ಮೊಸರಲ್ಲಿ ತಿನ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಕಣ್ರಿ. 2 ಸಲ ಅನ್ನ ಹಾಕೊಂಡು ಇದು ತಿನ್ಬೋದು ಕಣ್ರಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬಾಯೆಲ್ಲ ಸ್ವಚ್ಛವಾಗುತ್ತೆ ಈ ಚಟ್ನಿ ತಿನ್ನೋದ್ರಿಂದ. ನೋಡ್ರಿ ಗ್ಯಾಸ್ ಬಂದ್ ಮಾಡ್ಬಿಟ್ಟು ನೋಡ್ರಿ, ಹಸಿಮೆಣಸಿಕಾಯಿ ನಾನು ಚೆನ್ನಾಗಿ ಹುರ್ಕೊಂಡಿದೀನಿ. ಈ ರೀತಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ಜಾರಿಗೆ ಹಾಕೊಳ್ಳಂದ್ರಿ, ಮಿಕ್ಸಿ ಜಾರಿಗೆ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಹಸಿಮೆಣಸಿಕಾಯಿ ಯಾರೆಲ್ಲ ಇಷ್ಟ ಪಡ್ತೀರೋ ಅವರಿಗೆ ಈ ರೆಸಿಪಿ ತುಂಬಾನೇ ಇಷ್ಟ ಆಗುತ್ತೆ. ಈ ಚಟ್ನಿ, ಹಸಿಮೆಣಸಿಕಾಯಿ ಚಟ್ನಿ ತುಂಬಾನೇ ಇಷ್ಟ ಪಡ್ತಾರ ಅವರು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೊಳಂದ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಂದ್ರಿ. ನೆಕ್ಸ್ಟ್ ಬೆಳ್ಳುಳ್ಳಿನ ನಾನು ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡಿನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಬೆಲ್ಲ, ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಬೇಕಂದ್ರೆ ಜೀರಿಗೆನೂ ಹಾಕೋಬಹುದು. ನಾನಿಲ್ಲಿ ಜೀರಿಗೆ ಹಾಕ್ತಾ ಇಲ್ಲ. ನೆಕ್ಸ್ಟ್ ಇದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ತೀರಾ ನುಣ್ಣಗೆ ರುಬ್ಕೊಳಕ್ ಹೋಗ್ಬೇಡ್ರಿ, ಚೆನ್ನಾಗಿರಲ್ಲ ಟೇಸ್ಟ್. ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಸ್ವಲ್ಪ ತರಿಯಾಗಿದ್ರೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ, ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ. ನೋಡ್ರಿ, ರೆಡಿ ಆಯ್ತು ಹಸಿಮೆಣಸಿಕಾಯಿ ಚಟ್ನಿ. ಇದನ್ನ ಒಂದ್ ಬೌಲಿಗೆ ತೆಗಿಯೋಣ. ನೋಡಿ ಸ್ನೇಹಿತರೆ, ಇದೇ ರೀತಿ ಬೆಳ್ಳುಳ್ಳಿ ಚಟ್ನಿ, ಈರುಳ್ಳಿ ಚಟ್ನಿ, ಕರಿಬೇವು ಚಟ್ನಿ, ನಾನಾ ರೀತಿ ಚಟ್ನಿ ಮಾಡ್ತಾರ ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ಅದನ್ನೆಲ್ಲ ಮಾಡಿ ತೋರಿಸ್ತೀನಿ ನಿಮಗೆ. ಈರುಳ್ಳಿ ಚಟ್ನಿ, ಕರಿಬೇವು ಚಟ್ನಿ, ಬೆಳ್ಳುಳ್ಳಿ ಚಟ್ನಿ. ಈ ಹಸಿಮೆಣಸಿಕಾಯಿ ಚಟ್ನಿ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.